ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕ್ಯೂಟಾದ ವ್ಯಾಲೆಂಟೈನ್ ಗಿಫ್ಟನ್ನು ಮಾಡೋದನ್ನು ಕಲಿಯೋಣ. ಮೊದಲಿಗೆ ಏನು ಮಾಡೋಣ, 10 ಚೈನ್ಸ್ಗಳನ್ನು ಹಾಕೋಣ. 10 ಚೈನ್ಸ್ಗಳನ್ನು 1 2 3 4 5 6 7 ಹೀಗೆ ಟೋಟಲ್ ಆಗಿ ನಾವು 10 ಚೈನ್ಗಳನ್ನು ಹಾಕೋಬೇಕು. ನೆಕ್ಸ್ಟ್ ಪ್ರತಿಯೊಂದು ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಬೇಕು. 1 ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಚೈನಲ್ಲಿ 2ನೇ ಸಿಂಗಲ್ ಕ್ರೋಶೆ, ನೆಕ್ಸ್ಟಲ್ಲಿ 3ನೇ ಸಿಂಗಲ್ ಕ್ರೋಶೆ. 10 ಚೈನ್ಸ್ ಹಾಕಿರ್ತೀವಲ್ಲ ಅದರ ಮೇಲೆ ನಮಗೆ 9 ಸಿಂಗಲ್ ಕ್ರೋಶೆ ಬರ್ತವೆ. ಈ ರೀತಿ ಹಾಕಬೇಕು. ಸಿಂಗಲ್ ಕ್ರೋಶೆ, 9 ಸಿಂಗಲ್ ಕ್ರೋಶೆ ಆದಮೇಲೆ ನಾವು 1 2 3 4 5 6 7 8 9 ಸಿಂಗಲ್ ಕ್ರೋಶೆ ಆಗಿದ್ದಾವೆ. ಚೈನ್ ಒಂದನ್ನು ಹಾಕಿ ನಾವು ವರ್ಕನ್ನು ಟರ್ನ್ ಮಾಡಬೇಕು. ಅದಾದಮೇಲೆ ಮತ್ತೆ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಆದಲ್ಲಿ ಅದ್ರ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಹೀಗೆ ನಾವು ಟೋಟಲ್ ಆಗಿ 8 ಲೈನು ಸಿಂಗಲ್ ಕ್ರೋಶೆ ಹಾಕಬೇಕು. ನೀವು ಹೆಚ್ಚು ಕಡಿಮೆನೂ ಮಾಡ್ಬೋದು, ಇದಕ್ಕಿಂತ ದೊಡ್ಡದಾದ್ರೂ ನೀವು ಮಾಡ್ಬೋದು. ಹಾರ್ಟ್ ಶೇಪನ್ನು ಇದಕ್ಕೆ ಚಿಕ್ಕದಾದರೂ ನೀವು ಮಾಡ್ಬೋದು. ನಿಧಾನವಾಗಿ ಸಿಂಗಲ್ ಕ್ರೋಶೆಯನ್ನು ಕೌಂಟ್ ಮಾಡ್ತಾ ಹಾಕಬೇಕು. ನಾವು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದನ್ನು ನೋಡಿಕೊಂಡು ನೀವು ಸಿಂಗಲ್ ಕ್ರೋಶೆಯನ್ನು ಹಾಕಬೇಕು. ಟೋಟಲ್ 8 ಲೈನ್ ಸಿಂಗಲ್ ಕ್ರೋಶೆ ಹಾಕಬೇಕು. ಇವಾಗ ನಾನು 8 ಲೈನ್ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ವರ್ಕನ್ನು ಟರ್ನ್ ಮಾಡಿ ಹಾರ್ಟಿನ ಫೆಟಲ್ಸ್ ಮಾಡಬೇಕು. ಅದಕ್ಕೆ ನಾವು 5th ಚೈನಲ್ಲಿ 8 ಟೈಮ್ಸು ಅಂದರೆ 8 ಸಾತಿ ನಾವು ಟ್ರಿಪಲ್ ಕ್ರೋಶೆ ಹಾಕಬೇಕು. ಈಗ 1 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ಇದು 2ನೇದು ಟ್ರಿಪಲ್ ಕ್ರೋಶೆಯ. ಟೋಟಲ್ 8 ಟ್ರಿಪಲ್ ಕ್ರೋಶೆ ನಾವು ಹಾಕಬೇಕು. ಹಾರ್ಟ್ ಶೇಪ್ ಕೊಡೋದಕ್ಕೆ ಈ ಥರ ನಾವು ಮಾಡ್ಕೋತೀವಿ. 3 ಇವಾಗ 4ನೇ ಟ್ರಿಪಲ್ ಕ್ರೋಶೆ ಇದು. ಟೋಟಲ್ ಆಗಿ 8 ಟ್ರಿಪಲ್ ಕ್ರೋಶೆ ಹಾಕಬೇಕು. ಇವಾಗ 8 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ ನಾನು. ಲಾಸ್ಟ್ ಚೈನಲ್ಲಿ ನಾವು ಬಂದು ಒಂದು ಸ್ಲಿಪ್ ನಾಟನ್ನು ಹಾಕಬೇಕು. ನಿಧಾನವಾಗಿ ಸ್ಲಿಪ್ ನಾಟನ್ನು ಹಾಕಿ ಇವಾಗ ಹಾರ್ಟಿನ 1 ಪೆಟಲ್ ಆಯಿತು. ಸೆಕೆಂಡ್ ಪೆಟಲನ್ನು ನಾವು ಮಾಡಬೇಕು ಅದೇ ಸೇಮ್ ಥರ. ಈ ಲೈನಿನ 5th ಚೈನಿಗೆ 8 ಸತಿ ನಾವು ಟ್ರಿಪಲ್ ಕ್ರೋಶೆ ಹಾಕಬೇಕು. ಉಲನ್ನನ್ನು 2 ಸತಿ ಹುಕ್ಕಲ್ಲಿ ಸುತ್ತಕೊಂಡು ಈ ಥರ ಟ್ರಿಪಲ್ ಕ್ರೋಶೆ ನಾವು ಹಾಕೋಬೇಕು. ತುಂಬ ಈಸಿಯಾಗಿರುತ್ತೆ ಮತ್ತು ನೋಡೋಕೆ ಭಾಳ ಚೆನ್ನಾಗಿರುತ್ತೆ. 8 ಟ್ರಿಪಲ್ ಕ್ರೋಶೆ ಆದಮೇಲೆ ನಾವು
ಒಂದು ಸ್ಲಿಪ್ ನಾಟನ್ನು ಹಾಕಿ ಆಮೇಲೆ ಒಂದು ಚೈನನ್ನು ಹಾಕಿ ನಾವು ಉಲನನ್ನು ಕಟ್ ಮಾಡಬೇಕು. ಇದೇ ರೀತಿಯಾಗಿ ಇನ್ನೊಂದು ಹಾರ್ಟಿನ ಫೆಟಲನ್ನು ನಾನು ರೆಡಿ ಮಾಡಿಟ್ಟಿದ್ದೀನಿ. ಈಗ ಅವೆರಡನ್ನು ನಾವು ಜೋಡಿಸ್ಕೋಬೇಕು. ಈ ಸ್ಲಿಪ್ ನಾಟ್ ಹಾಕಿರ್ತೀವಲ್ಲ ಅದೇ ಜಾಗದಿಂದ ನಾವು ಇನ್ನೊಂದು ಪೆಟಲನ್ನು ಸಿಂಗಲ್ ಕ್ರೋಶೆ ಹಾಕೋದ್ರ ಮೂಲಕ ನಾವು ಜಾಯಿನ್ ಮಾಡಿಕೊಳ್ಬೇಕು. ಅವೆರಡನ್ನು ಪೂರ್ತಿಯಾಗಿ ನಾವು ಸಿಂಗಲ್ ಕ್ರೋಶೆ ಹಾಕ್ತಾನೆ ನಾವು ಜೋಡಿಸ್ಕೊಳ್ಬೇಕು. ಈ ಥರ ಭಾಳ ಸೂಕ್ಷ್ಮ ಇರೋದ್ರಿಂದ ನೀವು ಸ್ವಲ್ಪ ಹುಷಾರಾಗಿ ಸಿಂಗಲ್ ಕ್ರೋಶೆದಿಂದ ನೀವು ಜಾಯಿನ್ ಮಾಡಬೇಕು. ಎರಡು ಪೆಟಲ್ಸನ್ನು ಈ ರೀತಿಯಾಗಿ ಸ್ಟಿಚ್ ಸಣ್ಣದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ ಅನಿಸುತ್ತೆ. ಅದು ನಿಧಾನವಾಗಿ ನೀವು ಜಾಯಿನ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಒಂದೊಂದೇ ಚೈನಲ್ಲಿ ಜಾಯಿನ್ ಮಾಡ್ತಾ ಹೋಗಬೇಕು ನಾವು. ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಶೆದಿಂದ ಜಾಯಿನ್ ಮಾಡಿದ್ದೀವಿ. ಪೂರ್ತಿ ನೋಡಿ ಇವಾಗ ಹಾರ್ಟ್ ಶೇಪ್ ಬಂದಿದೆಯಲ್ಲ, ಇದಕ್ಕೆ ನಾವು ಕಾಟನನ್ನು ಫಿಲ್ ಮಾಡೋಣ. ಕಾಟನ್ ಅಥವಾ ನೀವು ಸ್ಮಾಲ್ ಪೀಸ್ ಮಾಡಿ ಅರ್ಬೆಯನ್ನು ಕ್ಲಾತನ್ನು ನೀವು ಕೂಡ ಫಿಲ್ ಮಾಡ್ಬೋದು. ಆದರೆ ಕಾಟನ್ ಫಿಲ್ ಮಾಡಿದರೆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ ಇದು ಫೈಬರ್ ಕಾಟನ್ ಅಂತ ಸಿಗುತ್ತಲ್ಲ ಅದನ್ನು ನಾವು ಫಿಲ್ ಮಾಡ್ಬೋದು, ಅಥವಾ ಸರ್ಜರಿ ಕಾಟನ್ ಅಂತ ಇರುತ್ತಲ್ಲ ಅದನ್ನು ನಾವು ಈ ಥರ ಫಿಲ್ ಮಾಡ್ಬೋದು. ನೀಟಾಗಿ ಫಿಲ್ ಮಾಡ್ಕೋಬೇಕು. ಇದನ್ನು ಗ್ಯಾಪ್ ಬಿಡದೆ ಹಾಗೆ ನೀವು ಫಿಲ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಪ್ರೋತ್ಸಾಹ ನನಗೆ ಇನ್ನೂ ಹೊಸ ಈ ಥರ ಕ್ರೋಶಾ ಪ್ರಾಜೆಕ್ಟ್ಸ್ ತರಲಿಕ್ಕೆ ಉಪಯೋಗ ಆಗುತ್ತೆ. ನೋಡಿ, ನಾನು ಕಾಟನ್ ಫಿಲ್ ಆದಮೇಲೆ ಸಿಂಗಲ್ ಕ್ರೋಶಿಯಾದಿಂದ ಉಳಿದಿರೋ ಭಾಗವನ್ನು ನಾವು ಈ ಥರ ಜಾಯಿನ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಉಲನನ್ನು ಕಟ್ ಮಾಡಿ ತೆಗೀರಿ. ಒಂದು ನೀಡಲ್ ಸಹಾಯದಿಂದ ಉಳಿದಿರೋ ಎಕ್ಸ್ಟ್ರಾ ಉಲನನ್ನು ಈ ಥರ ಒಳಗಡೆ ಸೆಕ್ಯೂರ್ ಮಾಡಬೇಕದನ್ನ. ಒಂದು 2-3 ಸತಿ ನಾವು ಜಿಗ್ಜಾಗ್ ಶೇಪಲ್ಲಿ ಸೆಕ್ಯೂರ್ ಮಾಡಿ ತೆಗಿಬೇಕು ಅದನ್ನು. ನೋಡಿ ಎಷ್ಟು ಕ್ಯೂಟಾಗಿ ನಮ್ಮ ಹಾರ್ಟ್ ಶೇಪ್ ರೆಡಿಯಾಗಿದೆ. ಈಗ ಅದನ್ನು ಒಂದು ಕೀ ಚೈನಿಗೆ ಅಟ್ಯಾಚ್ ಮಾಡೋಣ. ಒಂದು ನೀಡಲಿನ ಸಹಾಯದಿಂದ ಅಟ್ಯಾಚ್ ಮಾಡೋಣ ಅಂತ. ನೀಡಲ್ಗೆ ಸ್ವಲ್ಪ ಉಲನ್ನನ್ನು ಹಾಕಿ ಈ ಥರ ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕು. ಒಂದು 2-3 ಸಾತಿ ನಾವು ಈ ಥರ ನೀಡಲ್ ಮತ್ತು ಉಲನ್ ಸಹಾಯದಿಂದ ಸ್ಟಿಚ್ ಮಾಡಬೇಕು ಅದನ್ನ. ಕೀಚೆನ ನೀವು ನಿಮಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಯಾರಿಗಾದರೂ ನೀವು ಇವಾಗ ಗಿಫ್ಟ್ ಕೊಡ್ಬೋದು. ವ್ಯಾಲೆಂಟೈನ್ ಡೇ ಬರ್ತಾ ಇದೆಯಲ್ಲ, ಯಾರಿಗಾದರೂ ನೀವು ಗಿಫ್ಟನ್ನು ಕೊಡ್ಬೋದು. ಇದನ್ನು ಮಾಡಿ ಕೊಟ್ಟರೆ ಹ್ಯಾಂಡ್ಮೇಡ್ ಗಿಫ್ಟೆಲ್ಲ ಭಾಳ ಇಷ್ಟಪಟ್ಟು ತಗೋತಾರೆ ಎಲ್ಲರೂ ಇದನ್ನು. ಈ ಥರ ಉಳಿದಿರೋ ಉಲನನ್ನು ಒಳಗಡೆ ಒಂದು 2-3 ಸತಿ ಜಿಗ್ಜಾಗ್ ಶೇಪಲ್ಲಿ ನಾವು ಸ್ಟಿಚ್ ಮಾಡಿ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಈ ಥರ ಮತ್ತೆ ನಾವು ಬೇರೆ ಬೇರೆ ರೀತಿಯಾಗಿ ನಾವು ಇವನ್ನ ಯೂಸ್ ಮಾಡ್ಬೋದು. ಕಾರಲ್ಲಿ ಕೂಡ ನಾವು ಇವನ್ನ ಹ್ಯಾಂಗ್ ಮಾಡ್ಬೋದು ಅಥವಾ ಬ್ಯಾಗಿಗೂ ಕೂಡ ಹ್ಯಾಂಗ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.